ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ತೊಗರಿ ಬೇಳೆಯ ಸುವಾಸನೆ ಮನೆಯ ತುಂಬ ಸಂತಸ, ಅಮ್ಮನ ಕೈ ರುಚಿಯಂತೆ ಪ್ರತಿಯೊಂದು ತುತ್ತು ಅಮೃತ. ಈಗ ತೊಗರಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ 1 ಕಪ್ಪು ತೊಗರಿ ಬೇಳೆನ ತಗೊಳ್ಳಿ, ಅದು ನೀಟಾಗಿ ವಾಶ್ ಮಾಡಿಕೊಂಡು, ಹಾಗೆ ಹಸಿಮೆಣಸಿನ್ಕಾಯಿ 4ರಿಂದ 5 ತಗೊಳ್ಳಿ, ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತೆಗೆದು ಕ್ಲೀನಾಗಿ ಒಂದು 5ರಿಂದ 6 ತಗೊಳ್ಳಿ. 1 ಆನಿಯನ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 4ರಿಂದ 5 ಟೊಮೊಟೊನ ಹೆಚ್ಚಿಟ್ಕೊಂಡು ನಾನು ಹಾಕೋತಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಅರಿಶಿನ ಪುಡಿ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕೋದ್ರಿಂದ ತುಂಬ ಬೇಗನೆ ಬೇಳೆ ಅನ್ನೋದು ಬೇಯುತ್ತೆ. 2 ಗ್ಲಾಸಷ್ಟು ನಾನು ನೀರು ಹಾಕೋತಿದ್ದೀನಿ. ಸ್ವಲ್ಪ ನೀರು ಅನ್ನೋದು ಹೆಚ್ಚಿಗೆ ಹಾಕ್ಕೊಳ್ಳಿ, ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ. ನೀರಿದ್ದರೆ ಚೆನ್ನಾಗಿ ಬೇಯೋಕ್ಕಾಗುತ್ತೆ. ನೋಡಿ, ಇಷ್ಟು ಹದ ಬರಬೇಕು. ಹಾಗೆ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ವಿಜಲ್ಸು ಕೂಗಿಸ್ಕೋಬೇಕು. ಬೇಳೆ ಅನ್ನೋದು ತುಂಬ ಸಾಫ್ಟಾಗಿ ಬರಬೇಕು. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ ಹಾಕ್ಕೊಂಡು, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ನೋಡಿ ಈ ಥರ ಹಾಕ್ಕೊಂಡು, ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ಒಗ್ಗರಣೆ ರೆಡಿ ಆಗುತ್ತೆ. ನಾವು ಏನು ಬೇಳೆ ಬೇಯಿಸ್ಕೊಂಡಿರ್ತೀವೋ ಅದನ್ನು ನಾವು ತೆಗ್ದಿದ್ದು ನೋಡಿ ಈ ಥರ ಆಗೈತೆ. ಎಲ್ಲನೂ ಬೇಳೆ ಮ್ಯಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ. ಎಲ್ಲ ಸಾಫ್ಟಾಗಿ ಆಗೋವರೆಗೂ ಸ್ವಲ್ಪ ಇದಾಗಬೇಕಾಗುತ್ತೆ. ಹಾಗೆ ನಾವು ಒಗ್ಗರಣೆ ಹಾಕ್ಕೊಂಡಿರೋದು ನಾವು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಒಂದು 10 to 15 ಮಿನಿಟ್ಸಲ್ಲೇ ಬೇಗ ಆಗೋದಂದರೆ ಇದೆ ಸಾಂಬಾರು ಬೇಳೆ ಸಾರು. ಎಲ್ಲಾದರೂ ಬೇಗ ಹೋಗಬೇಕು, ಬೇಗ ಮಾಡಬೇಕು ಅಂತಂದರೆ ಈ ಥರ ಕ್ವಿಕ್ಕಾಗಿ ಮಾಡಿಕೊಂಡ್ರೆ ಬೇಳೆ ಸಾರು ಅನ್ನೋದು ತುಂಬಾ ಬೇಗ ಆಗುತ್ತೆ. ಪ್ಲೀಸ್ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ನಾನು ಬೇರೆ ಬೇರೆ ರೆಸಿಪೀಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ, ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.